ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗುದ ಹೆವೆನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗುದ್ದೆ. ನಾವಿವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ. ನಾನಿವತ್ತು ಕತ್ತಿ ಹಿಡ್ಕೊಂಡು ತೋಟದ ಮಧ್ಯೆ ಏನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ ಕೇಳಿದ್ರೆ ನೀವು, ನಾನಿವತ್ತು ಹಲಸಿನಕಾಯಿ ಕುಯ್ಯೋಕೆ ಹೋಗ್ತಾಯಿದ್ದೀನಿ. ಹಲಸಿನಕಾಯಿ ಹಣ್ಣಲ್ಲ, ಕಾಯಿ ಚಿಕ್ಕದು ಎಳೆ ಹಲಸಿನಕಾಯಿ ಯಾಕೆ ಕುಯ್ತಾಯಿದ್ದೀನಿ ಅಂತ ನೀವು ಕೇಳಿದ್ರೆ, ನೀವೊಂದು ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ನಾವು ಹಲಸಿನಕಾಯಲ್ಲಿ ಅಂದರೆ ನಾವು ಗುಜ್ಜೆ ಅಂತ ಕರಿತೀವಿ, ಆ ಕಾಯಿ ಇರೋ ಹಲಸಿನ ಎಳೆದು, ಅದರಲ್ಲಿ ನಾವು ಕಬಾಬ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಸಾರೆಲ್ಲ ಮಾಡ್ಬೋದು, ಸೂಪರಾಗಿರುತ್ತೆ. ಇವತ್ತು ನಾನು ಅದನ್ನೇ ಕುಯ್ಯೋಕ್ಕೆ ಬಂದಿದ್ದೀನಿ. ಹಾಗೆ ನಿಮಗೆ ಹಲಸಿನಕಾಯಿ ಬಗ್ಗೆ, ಹಲಸಿನ ಹಣ್ಣು ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ನಾನು ಇವತ್ತು ಕುಯ್ಯೋಕ್ಕೆ ಬಂದಿರೋ ಹಲಸಿನ ಮರ. ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಇದೆಲ್ಲ ನೋಡಿ, ಆಲ್ರೆಡಿ ದೊಡ್ಡದಾಗಿದೆ. ಇದೆಲ್ಲ ಕುಯ್ದರೆ ಆಗಲ್ಲ, ಇದೆಲ್ಲ ಆಲ್ರೆಡಿ ಆಗಿಬಿಟ್ಟಿದೆ. ಇದು ನೋಡಿ, ಇಲ್ಲಿದೆಲ್ಲ ಇದು ಗುಜ್ಜೆ. ಇದು ಚೆನ್ನಾಗಿರುತ್ತೆ. ಇದನ್ನ ತರಕಾರಿ ಥರ ಯೂಸ್ ಮಾಡ್ಬೋದು ಹಲಸಿನ ಹಣ್ಣನ್ನ. ಇದು ಸಾರು ಮಾಡೋಕ್ಕೆ, ಆಮೇಲೆ ಕಬಾಬೆಲ್ಲ ಮಾಡೋಕ್ಕೆ ಸೂಪರಾಗಿರುತ್ತೆ. ಈ ಮರ ನೋಡಿ, ಇದು ನಾವು ಇಲ್ಲಿ ಇದು ಬೇಲಿ ಪಕ್ಕ ಬೆಳ್ಕೊಂಡಿದ್ದೀವಿ. ಇದು ನೋಡಿ, ಅಂದರೆ ತುಂಬ ವರ್ಷದಿಂದ ಬೆಳ್ಕೊಂಡಿದ್ದೋ ಅಥವಾ ಅದಾಗದೇ ಬಂದಿದ್ದೋ ಗೊತ್ತಿಲ್ಲ. ಅದು ತುಂಬ ವರ್ಷ, ಎಷ್ಟೋ ವರ್ಷದಿಂದ ನೋಡಿ ಹಲಸಿನ ಹಣ್ಣು ನಮ್ಗೆ ಬಿಡ್ತಾ ಇರುತ್ತೆ. ನಮಗಿದು ಫ್ರೀಯಾಗಿ ನಮಗೆ ಇದು ತರಕಾರಿ ಗುಜ್ಜೆ ಸಿಗುತ್ತೆ. ಇವಾಗ ನಾವೇನು ಇದಕ್ಕೆ ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ, ಏನಿಲ್ಲ. ಬೇಲಿಯಲ್ಲಿ ಸೈಡಲ್ಲಿ ಒಂದು ಜಾಗದಲ್ಲಿ ನೋಡಿ ಇದು ಬೆಳ್ಕೊಂಡಿರುತ್ತೆ. ಯಾವಾಗಲೂ ವರ್ಷ ನಮಗೆ ಹಲಸಿನ ಹಣ್ಣು ಇದು ಗುಜ್ಜೆ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಈ ಮರದ್ದು ಹಲಸಿನ ಹಣ್ಣು ನಾವು ತಿನ್ನೋಕ್ಕಾಗಲ್ಲ. ಯಾಕೆ ತಿನ್ನೋಕ್ಕಾಗಲ್ಲ ಅಂದರೆ, ಹಲಸಿನ ಹಣ್ಣಲ್ಲಿ ಬೇಸಿಕಲಿ 2 ಟೈಪ್ ಇರುತ್ತೆ. ಒಂದು ಅಂದರೆ ಎಷ್ಟೊಂದು ಟೈಪ್ ಇರುತ್ತೆ, ಬಟ್ ನಮ್ಗೆ ಗೊತ್ತಿರೋಂಗೆ ನಮ್ಮ ಸೈಡು ಇಲ್ಲಿ ಕೊಡಗಲ್ಲಿ ತುಳುನಾಡಲ್ಲೆಲ್ಲ 2 ಟೈಪ್ ಇರುತ್ತೆ. 2 ಟೈಪ್ ಯಾವುದ್ಯಾವುದು ಅಂದರೆ, ಒಂದು ಬರ್ಕೆ ಅಂತ ಕರೀತಾರೆ. ಬರ್ಕೆ ಅಂದರೆ ಯಾವುದು ಅಂದರೆ, ನೀವು ಬೆಂಗಳೂರಲ್ಲೆಲ್ಲ ಮಾರ್ತಾ ಇರ್ತಾರೆ ನೋಡಿ, ಇದರಲ್ಲಿ ರೋಡ್ ಸೈಡಲ್ಲೆಲ್ಲ ಎಲ್ಲ ಒಂದು ಗಾಡಿ ಹಾಕ್ಕೊಂಡು ಮಾರ್ತಾ ಇರ್ತಾರಲ್ಲ, ಅದು ಬರ್ಕೆ ಅಂತ ಕರೀತಾರೆ. ಅದೇನಕ್ಕೆ ಅಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಇನ್ನೊಂದು ಇದು ಇಲ್ಲಿದೆಯಲ್ಲ, ಇದು ಕುಳುವೆ ಅಂತ ಏನೋ ಕರೀತಾರೆ. ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಹೆಸರು ಅದ್ರದ್ದು. ತುಳುವಲ್ಲಿ ಕುಳುವೆ ಅಂತ ಏನೋ ಕರೀತಾರೆ. ನಿಮಗೆ ಅದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಏನಕ್ಕೆ ತಿನ್ನೋಕ್ಕಾಗಲ್ಲ ಅಂದರೆ, ಇದು ಸ್ವಲ್ಪ ಫುಲ್ಲು ಸಾಫ್ಟಾಗಿರುತ್ತೆ. ತಿನ್ಬೋದು, ತಿಂದೆ ಅಂತಲ್ಲ, ಬಟ್ ಅದನ್ನ ಈ ಬರ್ಕೆ ಥರ ನಿಮ್ಗೆ ಕಚ್ಬಿಟ್ಟು ತಿನ್ನೋಕ್ಕಾಗಲ್ಲ. ಇದು ಒಂಥರ ಮಾಯಣ ಒಂಥರ ಸಾಫ್ಟಾಗಿ ಒಂಥರ ಇರುತ್ತೆ. ಬಾಯೊಳಗಡೆ ಹಾಕಿ ಫುಲ್ಲು ಅರಿದು ಹಂಗೆ ಕಚ್ತಾ ಇದ್ರೂ ಅದನ್ನು ಕ್ಲೀನಾಗಿ ಅಗಿಯೋಕ್ಕಾಗಲ್ಲ. ಒಂಥರ ಹೆಂಗಿರುತ್ತೆ, ಸಾಫ್ಟಾಗಿರುತ್ತೆ. ತಿಂದವ್ರಿಗೆ ಗೊತ್ತಿರುತ್ತೆ ಇದು ಯಾವ ಥರ ಇರುತ್ತೆ ಅಂತ. ಸೊ ಇದನ್ನು ಅಷ್ಟು ತಿನ್ನೋಕ್ಕಾಗಲ್ಲ. ಬಟ್ ಇದೇನಕ್ಕೆ ಅಂದರೆ, ಈ ದೋಸೆ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ. ಇದು ಸಾಫ್ಟಾಗಿರುತ್ತಲ್ಲ, ದೋಸೆ ಹಿಟ್ಟು ಥರ ಮಾಡಿಬಿಟ್ಟು ದೋಸೆ ಮಾಡ್ಬೋದು, ಹಲಸಿನ ದೋಸೆ. ಅದಕ್ಕೆ ಇದು ಚೆನ್ನಾಗಿರುತ್ತೆ. ತಿನ್ನಲೂಬೋದು, ಎಷ್ಟೊಂದು ಜನ ತಿಂತಾರೆ. ಬಟ್ ಆದರೆ ನೀವು ಹಿಂಗೆ ಮಾಮೂಲಿ ಹಲಸಿನ ಹಣ್ಣು ಥರ, ಮಾಮೂಲಿ ನೀವು ಬೆಂಗಳೂರಲ್ಲಿ ತಿಂತಿರಲ್ಲ ಆ ಹಲಸಿನ ಹಣ್ಣು ಥರ ಕಚ್ಬಿಟ್ಟು ತಿನ್ನೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಇದು ಸಾಫ್ಟಾಗಿರುತ್ತೆ, ಒಂಥರ ಸಾಫ್ಟ್. ತಿಂತಾಯಿದ್ರೆ ಹಂಗೆ ತಿಂತಾನೇ ಇರ್ತೀರ, ನುಂಗೋಕ್ಕಾಗಲ್ಲ. ಆಮೇಲೆ ಅದನ್ನ ಉಗಿಬೇಕು, ಆ ಥರ ಇರುತ್ತೆ. ಸೊ ಇವಾಗ ನಾನು ಇದನ್ನು ಅದೇ ಹೇಳಿದ್ನಲ್ಲ, ಇದನ್ನು ಕುಯ್ತೀನಿ. ಆಮೇಲೆ ಇನ್ನೂ ಹಲಸಿನಕಾಯಿ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಇದು ಒಂಥರ ತೆಂಗಿನ ಮರ ಇದ್ದಂಗೆ, ಒಂಥರ ಕಲ್ಪವೃಕ್ಷ ಅಂತ ಏನು ತೆಂಗಿನ ಮರ ಕರಿತೀವಲ್ಲ, ಈ ಮರನೂ ಅಷ್ಟೇ ಒಂಥರ ತೆಂಗಿನ ಮರ ಥರನೇ. ಯಾಕೆ ಅಂದರೆ, ಇದು ನೋಡಿ ಹಲಸಿನ ಹಣ್ಣು ಕೊಡುತ್ತೆ. ಇದನ್ನು ಹಲಸಿನ ಹಣ್ಣನ್ನ ನೀವು ಹಣ್ಣು ಅಂತ ಫ್ರೂಟಾಗಿ ಕನ್ಸಿಡರ್ ಮಾಡ್ತೀರಾ. ಅದ್ರ ಜೊತೆಗೆ ಇದಿದೆ ನೋಡಿ, ಇದು ಎಳೆದಿದ್ದಾಗ ತರಕಾರಿ ಥರ ಯೂಸ್ ಮಾಡ್ಬೋದು ಇದನ್ನ. ಆಮೇಲೆ ಇದ್ರ ಎಲೆನ ಇದಕ್ಕೆಲ್ಲ ಕೊಡ್ಬೋದು, ಹಸುಗಳಿಗೆ, ಮೇಕೆಗಳಿಗೆ ಕೊಡ್ಬೋದು. ಹಸುಗಳಿಗೆ ಗೊತ್ತಿಲ್ಲ, ಮೇಕೆಗಳಿಗೆ ಕೊಡ್ಬೋದು, ತಿಂತವೆ ಚೆನ್ನಾಗಿ. ಆಮೇಲೆ ಇದ್ರ ಮರನ ಅಷ್ಟೇ ಯೂಸ್ ಮಾಡ್ಬೋದು ಇದಕ್ಕೆ. ಆಮೇಲೆ ನಮ್ಮಲ್ಲಿ ಚಪ್ರ ಅಂತ ಹಾಕ್ತಾರೆ, ಅಂದರೆ ಮದುವೆ ಹಿಂದಿನ ದಿವಸ ಚಪ್ರ ಹಾಕ್ತೀವಲ್ಲ, ಅದಕ್ಕೆ ಈ ಎಲೆಗಳನ್ನ ಮೇಲ್ಗಡೆ ಹಾಕೋಕ್ಕೆ, ಚಪ್ರ ಮೇಲೆ ಹಾಕೋಕ್ಕೆ ಯೂಸ್ ಮಾಡ್ಬೋದು. ಇದು ಮರ ಇದಕ್ಕೆ ಯೂಸ್ ಆಗುತ್ತೆ. ಏನು ಹೇಳಿ, ಬಾಗಿಲು ಈ ಥರ ಮಾಡೋಕ್ಕೆಲ್ಲ ಹಲಸಿನ ಮರದ್ದು ಇದು ಒಳ್ಳೆ ಫಸ್ಟ್ ಕ್ಲಾಸ್ ಆಗುತ್ತೆ. ಸೊ ನೋಡಿ, ಎಷ್ಟೊಂದು ಥರದ್ದು ಯೂಸ್ ಇದೆ. ಆಮೇಲೆ ಈ ಹಲಸಿನಲ್ಲಿ ಒಂದು 200 ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಹಪ್ಪಳ, ಉಪ್ಪಿನಕಾಯಿ, ದೋಸೆ, ಆಮೇಲೆ ಸಾರು ಮಾಡ್ಬೋದು, ಆಮೇಲೆ ಕಬಾಬ್ ಮಾಡ್ಬೋದು. ಆಮೇಲೆ ಎಷ್ಟೊಂದು ಥರ ಡಿಫ್ರೆಂಟು. ಇವನ್ ಈ ಹಲಸಿನ ಹಣ್ಣನ್ನು ತೆಗಿತೀರಲ್ಲ, ಕಡ್ದುಬಿಟ್ಟು ಅದರಲ್ಲಿ ಬರುತ್ತಲ್ಲ ಸೈಡು, ಬೇಡ ಅಂತ ಬಿಸಾಕ್ತಿರಲ್ಲ, ಅದರಲ್ಲೂ ಸಮೇತ ಅದನ್ನು ಫ್ರೈ ಮಾಡಿದ್ರೆ ಅದನ್ನು ಸಮೇತ ಚಿಪ್ಸ್ ಥರ ತಿನ್ಬೋದು. ಅದನ್ನು ಹಲಸಿನ ಹಣ್ಣಲ್ಲಿ ಇದರಲ್ಲಿ ಏನು ಹಪ್ಪಳ, ಏನೇನೋ ಸುಮಾರು ವೆರೈಟೀಸ್ ಏನೇನೋ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದು ಕಲ್ಪವೃಕ್ಷದ ಥರನೇ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಷ್ಟೊಂದು ಯೂಸಸ್ ಇದೆ, ಸುಮಾರು ಯೂಸಸ್ ಇದೆ, ಏನೇನೋ ಮಾಡ್ಬೋದು. ಇವನ್ ನೀವು ಹಲಸಿನ ಹಣ್ಣು ಬೀಜನೂ ಅಷ್ಟೇ,
ಸುಟ್ಕೊಂಡು ತಿನ್ಬೋದು. ನೀವು ನೋಡಿರ್ತೀರ, ನಾವು ಮಳೆಗಾಲದಲ್ಲೆಲ್ಲ ಈ ಹಲಸಿನ ಬೀಜ, ಗೇರು ಬೀಜ ಅದನ್ನೆಲ್ಲ ಸುಟ್ಕೊಂಡು ತಿಂತಾಯಿರ್ತೀವಿ. ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಇದು ಹಲಸಿನ ಬೀಜ. ಹಾಗೆ ಇವಾಗ ಬನ್ನಿ, ತುಂಬ ಮಾತಾಡ್ಬಿಟ್ಟೆ. ಇವಾಗ ಹಲಸಿನ ಕುಯ್ತೀನಿ, ಹಲಸಿನಲ್ಲ ಕಾಯಿ ಗುಜ್ಜೆ ಕುಯ್ತೀನಿ ನೋಡಿ. ಕುಯ್ತೀನಿ ಇದನ್ನ. ಒಂದು ಕೈಯಲ್ಲಿ ಕ್ಯಾಮ್ರಾ ಮೊಬೈಲ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕುಯ್ಬೇಕು. ಕಷ್ಟ, ಕರೆಕ್ಟಾಗಿ ಕುಯ್ತೀನಿ ಇವಾಗ ಗೊತ್ತಿಲ್ಲ, ನೋಡೋಣ. ಕರೆಕ್ಟಾಗಿ ಕುಯ್ದೆ, ಪರವಾಗಿಲ್ಲ ನೋಡಿ. ಇನ್ನೂ ಇದು ಎರಡಿದೆ, ಇದನ್ನು ಕುಯ್ಯೋಕ್ಕಾಗಲ್ಲ, ಇದು ಆಲ್ರೆಡಿ ಬೆಳ್ತೋಗ್ಬಿಟ್ಟಿದೆ ಇದೆಲ್ಲ. ಇದು ಪರ್ಫೆಕ್ಟಾಗಿದೆ ನೋಡಿ. ಇದೇನಂತ ಕೇಳಿದ್ರೆ ನೀವು ಎಷ್ಟೊಂದು ಜನರಿಗೆ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಅವ್ರಿಗೆಲ್ಲ ಏನು ಅಂತ ಕೇಳಿದ್ರೆ ಇದು ಮಾಯಣ ಅಂತ ಹೇಳ್ತಾರೆ ಹಲಸಿನದ್ದು. ಈ ವೈಟ್ ಲಿಕ್ವಿಡ್ ಇದು ಅಂಟಿರುತ್ತೆ. ಇದನ್ನು ಮುಟ್ಟಿದ್ರೆ ಕೈ ನೋಡಿ, ಆಲ್ರೆಡಿ ಹೆಂಗೆ ಅಂಟ್ತಾ ಇದೆ. ಸೊ ಈ ಬರ್ಕೆ ಕೂಳೆ ಅಂತ ಹೇಳ್ತೀವಲ್ಲ, ಈ ಹಲಸಿನಲ್ಲಿ ಈ ಥರ ಅಂಟು ಜಾಸ್ತಿ ಇರುತ್ತೆ ಮಾಯಣ. ಅದು ನೀವು ಇದನ್ನು ತಿಂದಾಗ್ಲೂ ಅಷ್ಟೇ ಅದು ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಒಂಥರ ಅಂಟಿದೆ ಅಂತ. ಬನ್ನಿ ಇವಾಗ ಇದನ್ನು ಎತ್ಕೊಂಡು ಹೋಗೋಣ. ಇದನ್ನು ಈ ಕಡೆ ಇದು ಬಟ್ಟೆಗೆಲ್ಲ ಮಾಡ್ಕೋಬಾರ್ದು. ಇದು ಬಟ್ಟೆಗೆಲ್ಲ ಮಾಡಿದ್ರೆ ಕರೆ ಆದರೆ ಹೋಗಲ್ಲ, ಹಾಗೆ ಉಳ್ಕೊಂಬಿಡುತ್ತೆ. ಸೊ ಅದನ್ನು ಇವಾಗ ಎತ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಒಂಚೂರು ಇದಾಗದಿರಂಗೆ ನೋಡ್ಕೋಬೇಕು. ಇವಾಗ ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ಹಲಸಿನ. ನನಗಿರೋದು ಎರಡೇ ಕೈ. ಹೆಂಗೆ ಎತ್ಕೊಂಡು ಹೋಗೋದು ಅಂತ ನೋಡೋಣ ಬನ್ನಿ. ಈ ಕೈಯಲ್ಲಿ ಕತ್ತಿ, ಹಾಂ ಬನ್ನಿ ತಗೊಂಡು ನೋಡಿ. ನಮ್ಮ ಹಲಸಿನಕಾಯಿ ಗುಜ್ಜೆ, ಇದು ಮಾಯನ ಬೀಳ್ತಾ ಇರುತ್ತೆ. ಹುಷಾರಾಗಿ ಎತ್ಕೊಂಡು ನೋಡಿ, ಸುರಿತಾ ಇದೆ, ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಇದರಲ್ಲಿ ನಾವು ಕಬಾಬ್ ಮಾಡ್ಬೋದು. ಮೊದಲು ಹೇಳಿದ್ನಲ್ಲ ಕಬಾಬು, ಅದು ಮಾಡ್ಬೋದು. ಕಬಾಬೇ ಇಷ್ಟ ನನಗೆ. ಇದು ಸಕ್ಕತ್ತಾಗಿರುತ್ತೆ. ಇದೊಂಥರ ನಾನ್ ವೆಜ್ ತಿಂದಂಗೆ ಆಗುತ್ತೆ, ಫೀಲ್ ಆಗುತ್ತೆ ಇದನ್ನು ತಿಂದರೆ. ಸೇಮು ನಮಗೆ ಈ ಚಿಕನ್ ಪೀಸಲ್ಲೇ ಚಿಕನ್ನ ಕಬಾಬ್ ಮಾಡಿದ್ರೆ ಹೆಂಗಿರುತ್ತೋ ಆಲ್ಮೋಸ್ಟ್ ಅದೇ ಥರ ಫೀಲ್ ಕೊಡುತ್ತೆ. ಇದು ಒಂಥರ ವೆಜಿಟೇರಿಯನ್ಸ್ಗೆ ಕಬಾಬ್ ಇದ್ದಂಗೆ. ಯಾರು ನಾನ್ ವೆಜ್ ತಿನ್ನಲ್ವೋ ಅವರು ಇದರಲ್ಲಿ ಇದನ್ನ ಕಟ್ ಮಾಡಿಬಿಟ್ಟು ಕಬಾಬ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ವೀಡಿಯೋ ಮಾಡಿದ್ದೆ, 2-3 ಸತಿ ಮಾಡಿದ್ದೆ ಇದ್ರದ್ದು ಕಬಾಬ್ ಮಾಡೋದು. ಅದನ್ನು ನೋಡಿ, ಯಾರ್ಯಾರು ನೋಡಿಲ್ವೋ. ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಕಬಾಬು ಅಥವಾ ಏನು ಮಾಡೋದು ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆಲ್ಲ. ಅದನ್ನು ಬೇಕಂದರೆ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಏನೇನು ಮಾಡ್ಬೋದು, ಹೆಂಗೆ ಮಾಡೋದು ಅಂತ. ಅದ್ರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಂದರೆ ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋದನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ನಾನು ತೋಟದ ಮಧ್ಯೆ ಹೋಗ್ತಾ ಇದ್ದೀನಿ ವಾಪಸ್ ಮನೆಗೆ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ವಿಡಿಯೋ ಇಷ್ಟ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೀವು ಅಷ್ಟೇ ಹಲಸಿನ ಈ ಥರ ಕಾಯಿ ಸಿಕ್ಕಿದ್ರೆ ಈ ಥರ ಕಬಾಬ್ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ಆಮೇಲೆ ಹೇಗಿತ್ತು, ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ಬಂದು ಹೇಳಿ. ಓಕೆ, ಥ್ಯಾಂಕ್ ಯು, ಬಾಯ್.